ಇನ್ನೇನು 1.25 ವರ್ಷ ಮಾತ್ರ ಬಾಕಿ ಉಳಿದಿದೆ ಚುನಾವಣೆ. ಇಂಥ ಸಂದರ್ಭದಲ್ಲಿ ಸಿಗಬೇಕಾದಂಥವ್ರಿಗೆ ಅವಕಾಶ ಸಿಗಲಿಲ್ಲ ಅಂತಂದರೆ ಅವ್ರೇನು ಸೇವೆ ಮಾಡಲಿಕ್ಕೆ ಸಾಧ್ಯ? ಹಂಗೂ ಹಿಂಗೂ ಬಹಳ ಕಸರತ್ತು ಮಾಡಿಕೊಂಡು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರು. ಅದಾದ ಮೇಲೆ ಇವರು ಹಿಡಿತಿರುವಂಥ ಹೆಜ್ಜೆಗಳನ್ನೂ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಜೊತೆಗೆ ಒಂದೆರಡು ಜನ ಅದೃಷ್ಟ ಇರುವಂಥವರು ಮೊದಲ ಹಂತದಲ್ಲಿ ಮಂತ್ರಿಗಳಾದರು. ಈಗ ಎರಡನೇ ಹಂತದ ಪಟ್ಟಿ. ಅದಕ್ಕೋಸ್ಕರ ರಾಷ್ಟ್ರ ರಾಜಧಾನಿಯಲ್ಲಿ ಮೇಲಿಂದ ಮೇಲೆ ಮೀಟಿಂಗ್, ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್, ಹೈ ವೋಲ್ಟೇಜ್ ಮೀಟಿಂಗ್ಗಳು. ಇವತ್ತು ಕೂಡ ಅಂಥದ್ದೇ ಒಂದು ಸಭೆ ನಡೆಯುತ್ತೆ. ರಾಜ್ಯ ನಾಯಕರು ಕೂಡ ಕೂತ್ಕೊಂಡು ಕೇಂದ್ರದ ನಾಯಕರ ಜೊತೆಗೆ ಚರ್ಚೆ ಮಾಡ್ತಾರೆ. ಬೆಳಗ್ಗೆ ಅಂದರೆ 11 ಗಂಟೆ ನಂತರ, ಇನ್ನು 2-2.5 ಗಂಟೆ ನಂತರ ಶುರುವಾಗುತ್ತೆ ಮೀಟಿಂಗ್. ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಸಭೆ ಆಗುತ್ತೆ, AICC ಅಧ್ಯಕ್ಷರ ನಿವಾಸದಲ್ಲಿ. ಸೊ ಇದು ಘಟಾನುಘಟಿ ನಾಯಕರು ಕೂಡ ದೆಹಲಿ ತಲುಪಿದ್ದಾರೆ. ಡಿ ಕೆ ಶಿವಕುಮಾರ್ ಅವರಿದ್ದಾರೆ, ಸಿದ್ದರಾಮಯ್ಯನವರಿದ್ದಾರೆ, BK ಹರಿಪ್ರಸಾದ್ ಅವರಿದ್ದಾರೆ. 3 ಜನ ನಾಯಕರನ್ನ ಕೂಡಿಸ್ಕೊಂಡು, ಹಿರಿಯ ನಾಯಕರನ್ನ ಕೂಡಿಸ್ಕೊಂಡು ಚರ್ಚೆ ಮಾಡ್ತಾರೆ. ಮೊದಲು KC ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಅವರಿಬ್ಬರು ಮೀಟಿಂಗ್ ಮಾಡ್ಕೋತಾರೆ. ಅದಾದ ನಂತರ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿ ಮಾಡ್ತಾರೆ ನಾಯಕರುಗಳು. ಅವರ ನಿವಾಸದಲ್ಲಿ ಸಭೆ ಆಗುತ್ತೆ. ಈಗೇನೀಗ ಕಾಲ ಮುಹೂರ್ತ ನೋಡೋದೆಲ್ಲ ಹೋಯ್ತು. ಇವಾಗ ಆಷಾಢ ಆದ್ರೇನು, ಶ್ರಾವಣ ಆದ್ರೇನು. ಇದು ಆಷಾಢ ಅಂತ ಬಿಟ್ಟು ಕೂತ್ಕೊಂಡ್ಬಿಟ್ರೆ ಜೀವಮಾನದಲ್ಲಿ ಶ್ರಾವಣ ಬರೋದೇ ಇಲ್ಲ. ಹೀಗಾಗಿ ಸಿಕ್ಕಂಥ ಸಂದರ್ಭದಲ್ಲಿ ಆಗಿಬಿಡಬೇಕು. ಅದಕ್ಕೆ ಇನ್ನೂ ಮುಹೂರ್ತ ನೋಡ್ಕೊಂಡು ಇನ್ನೊಂದು ತಿಂಗಳು ಮುಂದಕ್ಕೆ ಹಾಕಿದ್ರೆ ವರ್ಕೌಟ್ ಆಗಲ್ಲ. ಗೊತ್ತಾಗ್ಬಿಟ್ಟಿದೆ. ಹೀಗಾಗಿ ಏನು ಅಂತಂದರೆ ಶತಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಶತಪ್ರಯತ್ನಗಳು. ಇವರು ಕೂಡ ಏನು ಅಂತಂದರೆ ಈ ಯಾವ್ಯಾವ ಜಾತಿ, ಯುವ ನಾಯಕತ್ವ, ಈ ಪ್ರಾದೇಶಿಕ ಸೂತ್ರಗಳು, ಆ ಪ್ರಾದೇಶಿಕ ಸಮತೋಲನ, ಇವೆಲ್ಲ ವಿಚಾರಗಳನ್ನು ಇಟ್ಕೊಂಡು ಎಷ್ಟೆಷ್ಟರ ಮಟ್ಟಿಗೆ ಇವರಿಗೆ ಯೋಗ್ಯತೆ ಇದೆ, ಏನು ಎತ್ತ ಎಲ್ಲವನ್ನೂ ಕೂಡ ಆಧರಿಸಿ ಸಂಪುಟ ವಿಸ್ತರಣೆ ಮಾಡಬೇಕು ಅಂತ. ಸಮಯ ಕಡಿಮೆ ಇದೆ. ಹಗಲು ರಾತ್ರಿ ಕೆಲಸ ಮಾಡಿದರೂ ಕೂಡ ಆಗಲ್ಲ. 2028ರಲ್ಲಿ ಚುನಾವಣೆ ಬಂದ್ಬಿಡುತ್ತೆ. ನೋಡ್ತಾನೆ ಬಂದ್ಬಿಡುತ್ತೆ ಚುನಾವಣೆ. ಇನ್ನೇನು 1.5 ವರ್ಷ ಕಳೆದೋಗ್ಬಿಡುತ್ತೆ. ಇನ್ನೊಂದು ವರ್ಷ ಡಿ ಕೆ ಶಿವಕುಮಾರ್ ಅಧಿಕಾರ ಮಾಡ್ಬೋದು. ಅದರ ಮುಂದಿನ ವರ್ಷ ಇದೆಯಲ್ಲ, ಅದು ಪೂರ್ತಿ ಚುನಾವಣಾ ವರ್ಷ. ಇಂಥ ಸಂದರ್ಭದಲ್ಲಿ ಹೆಂಗಿರಬೇಕು? ಯಂಗ್ ಆ್ಯಂಡ್ ಎನರ್ಜೆಟಿಕ್ ಟೀಮ್ ಇರಬೇಕು. ಹಾಗಂತ ವಯಸ್ಸಾದವ್ರನ್ನ ಕನ್ಸಿಡರ್ ಮಾಡಲೇಬಾರ್ದು ಅಂತ ಅಲ್ಲ. ನಿಜವಾಗ್ಲೂ ಅವ್ರಿಗೆ ಉತ್ಸಾಹ ಇತ್ತು ಅಂತಂದರೆ, ಆರೋಗ್ಯ ಇತ್ತು ಅಂತಂದರೆ, ಮಾಡುವಂಥ ಶಕ್ತಿ ಸಾಮರ್ಥ್ಯ ಇತ್ತು ಅಂತಂದರೆ ಖಂಡಿತವಾಗ್ಲೂ ಅವ್ರಿಗೆ ಅವಕಾಶ ಸಿಗಬೇಕು, ಪ್ರಶ್ನೆ ಬೇರೆ. ಅಂತೂ ಇಂತೂ ಮೊದಲ ಹಂತದಲ್ಲಿ ಆಗಿರುವಂಥದ್ದು ಯಾವುದೇ ಕಿರಿಕಿರಿ ಇಲ್ಲದೇ ಆಗಿದೆ. ಜೊತೆಗೆ ನಡ್ಕೊಂಡು ಹೋಗ್ತಿರೋದು ಕೂಡ ಆರಂಭದಲ್ಲಿ ಒಂದಷ್ಟು ಜನ ಈ ಖ್ಯಾತೆ ಅದು ಬಿಟ್ಟರೆ ಇನ್ನೆಲ್ಲವೂ ಕೂಡ ಬಹಳ ಸುಸೂತ್ರವಾಗಿ ನಡೀತಾ ಇದೆ. ಇದೇನು ಸಾಮಾನ್ಯ ಸಾಧನೆ ಅಲ್ಲ. ಡಿ ಕೆ ಶಿವಕುಮಾರ್ ಕೂಡ ತುಂಬ ಕಡಿಮೆ ಮಾತಾಡ್ತಾ ಇದ್ದಾರೆ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಕೆಲಸ ಕಾರ್ಯಗಳು ಹೆಚ್ಚೆಚ್ಚಾಗ್ತಾ ಇವೆ. ಮಾಡಬೇಕು ಅಂತ ನಿರ್ದೇಶನ ಕೊಡ್ತಾ ಇದ್ದಾರೆ. ಇಲ್ಲಿ ತನಕ ಈ ಕೆಡಿಸಿಟ್ಟಿರೋದು ಇದೆಯಲ್ಲ, ಅದನ್ನು ಸರಿ ಮಾಡುವಂಥದ್ದು ಸಾಮಾನ್ಯ ಸಂಗತಿ ಅಲ್ಲ. ಅಟ್ಲೀಸ್ಟ್ ಏನು ಅಂತಂದರೆ ಮೈ ಮೇಲೆ ಬರುತ್ತೆ ಅಂತ ಗೊತ್ತಿದ್ದೂ ಕೂಡ ಕೆಲವೊಂದನ್ನು ಮೈ ಮೇಲೆ ಎಳ್ಕೊಳ್ತಾ ಇದ್ದಾರೆ. ಭಾಗ್ಯಗಳನ್ನು ಸರಿ ಮಾಡ್ತಿರುವಂಥದ್ದು ಏನು ಸಾಮಾನ್ಯ ಸಂಗತಿನ? ಅದು ಫುಟ್ಪಾತ್ ತೆರವು ಸಾಮಾನ್ಯನಾ? ಗೊತ್ತು, ಇದೆಲ್ಲವೂ ಕೂಡ ಸ್ವಲ್ಪ ಎಡವಟ್ ಆದರೂ ಕೂಡ ಬೂಮ್ರಂಗ್ ಆಗುತ್ತೆ ಅಂತ. ಬಟ್ ಮಾಡ್ತಾ ಇದ್ದಾರೆ. 30ಕ್ಕೂ ಹೆಚ್ಚು ಶಾಸಕರು 2 ದಿನಗಳಿಂದ ದೆಹಲಿನಲ್ಲೇ ಬೀಡ್ಬಿಟ್ಟಿದ್ದಾರೆ. ಯಾವ್ಯಾವ ನಾಯಕರನ್ನು ಭೇಟಿ ಮಾಡಬೇಕು, ಯಾರ್ಯಾರಿಗೆ ಯಾವ್ಯಾವ ರೀತಿ ಮನವೊಲಿಸಬೇಕು, ಈ ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಭಾಳ ಗಮನಿಸಬೇಕಾದಂಥ ಸಂಗತಿ ನೋಡಿ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ದೇನೆ ಬಹಳಷ್ಟು ಕಸರತ್ತನ್ನು ಮಾಡಿ, ಅದೇನು 1-2 ಕಸರತ್ತುಗಳು ಅಂತೂ ಇಂತೂ ಅವರು ಸಕ್ಸಸ್ ಆದರೂ, ಪ್ರಶ್ನೆ ಬೇರೆ. ಅದಾದ ಮೇಲೆ ಮಂತ್ರಿಗಳನ್ನು ಯಾರು ಮಾಡಬೇಕು ಎಲ್ಲೂ ಕೂಡ ಅವರು ಹರ್ಕೊಳ್ಳಿಲ್ಲ, ಕಿತ್ಕೊಳ್ಳಿಲ್ಲ. ಆಯ್ತಪ್ಪ, ನೀವು ಯಾರನ್ನ ಹೇಳ್ತಿರೋ ಮೊದಲ ಪಟ್ಟಿನಲ್ಲಿ ಅವ್ರನ್ನೇ ಮಾಡ್ತೀನಿ ಅಂತ. ಹೀಗಾಗಿ ಎಲ್ಲವೂ ಕೂಡ ಸುಸೂತ್ರವಾಗಿ ಆಗ್ಬಿಡ್ತು. ಈ ಡಿ ಕೆ ಶಿವಕುಮಾರ್ ಅವರ ಮನಸ್ಥಿತಿನೂ ಕೂಡ ಬದಲಾಗಿದೆ. ಪರಿಸ್ಥಿತಿಗೆ ತಕ್ಕಂತೆ ಮನಸ್ಥಿತಿ ಹೆಂಗೆ ಬದಲಾಯಿಸ್ಕೋಬೇಕು ಅನ್ನೋಕ್ಕೆ ಬೆಸ್ಟ್ ಎಕ್ಸಾಂಪಲ್ ಡಿ ಕೆ ಶಿವಕುಮಾರ್. ಈಗ ಅವ್ರ ಎದುರುಗಡೆ ಇರುವಂಥ ಚಾಲೆಂಜ್ ಏನಪ್ಪ ಅಂತಂದರೆ ಸಂಪುಟ ವಿಸ್ತರಣೆ. ಇದು ಸಂಕಟ ವಿಸ್ತರಣೆ ಆಗಬಾರ್ದು. ಹೀಗಾಗಿ ಏನು ಅಂದರೆ ಅಳೆದು ತೂಗಿ ನಿರ್ಧಾರಕ್ಕೆ ಬರಬೇಕು. ಇದು ಕೂಡ ಗೊತ್ತಿದೆ. ಯಾಕಂದರೆ ಇನ್ನು 1.25 ವರ್ಷ ಎಷ್ಟು ಮಾಡಿದ್ರೂ ಕೂಡ ಕಡಿಮೆನೇ. ಶಾಸಕರಿಗೆ ಈಗ ಸಿಗಲಿಲ್ಲ ಅಂದರೆ ಅವಕಾಶ ಮುಂದೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಹೀಗಾಗಿ ಏನು ಅಂದರೆ ಎಲ್ಲರೂ ಕೂಡ ತಮ್ಮ ಪ್ರಯತ್ನಗಳನ್ನು ಯಾವ್ಯಾವ ರೀತಿ ಮಾಡಬೇಕು ಆ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಏನು ನಡೀತಾ ಇದೆ ಪ್ರಸನ್ನ?
ರಂಗನಾಥ್, ಇಷ್ಟು ದಿನಗಳ ಕಾಲ ಇದ್ದಂಥದ್ದು ಆಡಳಿತವನ್ನ ಸಮರ್ಥವಾಗಿ ನಡೆಸಬೇಕು ಅನ್ನುವಂತಹ ಕ್ಯಾಬಿನೆಟ್ ಆಗಿತ್ತು. ಆದರೆ ಇನ್ನು ಮುಂದೆ ರಚನೆ ಆಗುವಂಥದ್ದು ಮತವನ್ನ ಸೆಳೆಯುವಂತಹ ಒಂದು ಕ್ಯಾಬಿನೆಟ್ ಆಗಬೇಕಾಗುತ್ತೆ ಕಾಂಗ್ರೆಸ್ ಪಕ್ಷದ ದೃಷ್ಟಿಯಿಂದ. ಇದೇ ಕಾರಣಕ್ಕೋಸ್ಕರ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಒಂದು ಸುಸೂತ್ರವಾದಂತಹ ಬದಲಾವಣೆ, ಒಂದು ಶಿಫ್ಟ್, ಪವರ್ ಟ್ರಾನ್ಸ್ಫರ್ ಎಲ್ಲವೂ ಕೂಡ ನಡೀತು. ಅದೇ ರೀತಿಯ ನಿರಾಳತೆಯಿಂದ ಸಂಪುಟವನ್ನು ಕೂಡ ವಿಸ್ತರಣೆ ಮಾಡಬೇಕು ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಮತ್ತು ಹೈಕಮಾಂಡ್ನ ಇರಾದೆ. ಇದೇ ಕಾರಣಕ್ಕೋಸ್ಕರ ಒಂದು ರೀತಿಯಲ್ಲಿ ಇದು ಗಜಪ್ರಸವದ ರೀತಿಯಲ್ಲಿ ಭಾಸವಾಗ್ತಾ ಇದೆ. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಪದಗ್ರಹಣ ಮಾಡಿ ಇವತ್ತಿಗೆ 45-46 ದಿನಗಳಾಗ್ತಾ ಬಂತು. ಇನ್ನೂ ಕೂಡ ಒಂದು ಅಂತಿಮ ಸ್ವರೂಪವನ್ನ ತೆಗೆದುಕೊಳ್ಳೋದಕ್ಕೆ ಸಂಪುಟ ವಿಸ್ತರಣೆಯಲ್ಲಿ ಹೈಕಮಾಂಡ್ಗೆ ಸಾಧ್ಯವಾಗಿಲ್ಲ. ಬಿಕಾಸ್ ಆಫ್ ಇದೇ ಕಾರಣಕ್ಕೋಸ್ಕರ ಈಗಲೂ ಕೂಡ ಬಹುದೊಡ್ಡ ಚಾಲೆಂಜ್ಗಳು ಹೈಕಮಾಂಡ್ನ ಮುಂದೆ, ಡಿ ಕೆ ಶಿವಕುಮಾರ್ ಅವರ ಮುಂದೆ ಇದ್ದೇ ಇದೆ. ಅದರ ಪರಿಹಾರ ಸೂತ್ರವನ್ನು ಇವತ್ತು ಚರ್ಚೆ ಮಾಡೋದಕ್ಕೆ 11 ಗಂಟೆಯ ಬಳಿಕ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಕೆ ಸಿ ವೇಣುಗೋಪಾಲ್, ಸುರ್ಜೇವಾಲಾ, ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಹಾಗೂ ಕೆಪಿಸಿ ಅಧ್ಯಕ್ಷ ಬಿ ಕೆ ಹರಿಪ್ರಸಾದ್ ಈ 6 ಮಂದಿ ಕೂತು ಒಂದು ಸುದೀರ್ಘವಾದ ಚರ್ಚೆಯನ್ನು ನಡೆಸೋದಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಈಗಾಗಲೇ ದೆಹಲಿಗೆ ತಲುಪಿಯಾಗಿದೆ. ಬಹುತೇಕ 30ಕ್ಕೂ ಹೆಚ್ಚು ಶಾಸಕರ ಲಾಬಿ ಕೂಡ ನಡೀತಾ ಇದೆ. ಈ ಲಾಬಿಯ ಪ್ರಯತ್ನಗಳು ಒಂದು ಭಾಗ ಆದ್ರೆ ಯಾರನ್ನ ತೆಗೆದುಕೊಳ್ಬೇಕು ಕ್ಯಾಬಿನೆಟ್ ಅಲ್ಲಿ ಅನ್ನುವಂಥದ್ದು ಇದೀಗ ಇರುವಂತಹ ಸವಾಲು. ಯಾಕೆಂದ್ರೆ ಇನ್ನು ಸಾಲು ಸರಣಿ ಚುನಾವಣೆಗಳು ಬರ್ತವೆ, ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬರುತ್ತೆ. ಇನ್ನೊಂದು 5-6 ತಿಂಗಳು ಕಳೀತು ಅಂತಂದ್ರೆ ಅದು ಸಾರ್ವತ್ರಿಕ ಚುನಾವಣೆಯ ಮೂಡ್ ಶುರುವಾಗುತ್ತೆ. ಅದೆಲ್ಲದಕ್ಕೂ ಕೂಡ ಈ ಕ್ಯಾಬಿನೆಟ್ ಒಂದು ರೀತಿಯ ಲೀಡ್ ಮಾಡಬೇಕಾಗುತ್ತೆ. ಇದೇ ಕಾರಣಕ್ಕೋಸ್ಕರ ಆ ಒಂದು ಜವಾಬ್ದಾರಿಯನ್ನು ಅವರಿಗೆ ಕೊಟ್ಟು ಕ್ಯಾಬಿನೆಟ್ಗೆ ತೆಗೆದುಕೊಳ್ಬೇಕು ಅನ್ನುವಂಥದ್ದು ಸದ್ಯಕ್ಕೆ ನಡೀತಾ ಇರುವಂತಹ ಮಾತುಕತೆ. ಜೊತೆಗೆ ಪ್ರಾದೇಶಿಕ ಅಸಮಾನತೆ ಮತ್ತು ಸಮುದಾಯವಾರು ಅಸಮಾನತೆಗಳನ್ನ ಸರಿದೂಗಿಸಬೇಕು ಅನ್ನುವಂಥದ್ದೆಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ನಿಜಕ್ಕೂ ಕೂಡ ಅದನ್ನು ಎಷ್ಟರ ಮಟ್ಟಿಗೆ ವರ್ಕೌಟ್ ಮಾಡ್ತಾರೆ ಅನ್ನುವಂಥದ್ದು ಬಹಳ ಗಂಭೀರವಾದಂಥ ಪ್ರಶ್ನೆ ಆಗುತ್ತೆ. ಯಾಕೆಂದ್ರೆ ಹಿರಿಯರ ಸಂಖ್ಯೆ ಜಾಸ್ತಿ ಇದೆ. 3ರಿಂದ 5 ಬಾರಿ ಗೆದ್ದಂಥವರ ಸಂಖ್ಯೆ 40ರಿಂದ 45 ಜನ ಇದ್ದಾರೆ. ಅವರೆಲ್ಲರೂ ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಗಳಿದ್ದಾರೆ. ಇದರ ಜೊತೆಗೆ ಇದೀಗ ಹಳಬರು ಕೂಡ ಯಾರು ಸಿದ್ದರಾಮಯ್ಯನವರ ಜೊತೆ ಕೆಲಸ ಮಾಡಿದ್ರು ಅವರು ಕೂಡ ನಮಗೆ ಮತ್ತೆ ಅವಕಾಶವನ್ನು ಕೊಡಿ ಅಂತ ಅವರ ಪ್ರಯತ್ನಗಳನ್ನ ನಡೆಸ್ತಾ ಇದ್ದಾರೆ. ಜೊತೆಗೆ ಸಿದ್ದರಾಮಯ್ಯನವರ ಅಭಿಪ್ರಾಯ ಇಲ್ಲಿ ಬಹಳ ಇಂಪಾರ್ಟೆಂಟ್. ಸಿದ್ದರಾಮಯ್ಯನವರು ಯಾರ ಹೆಸರನ್ನ ಹೇಳ್ತಾರೆ ಅವರಿಗೆ ಇನ್ನಾಗುವಂತ ಅವಕಾಶ, ಯಾರ ಮೇಲೆ ಇನ್ನೂ ಕೂಡ ಸಿದ್ದರಾಮಯ್ಯನವರ ಮುನಿಸಿದೆ ಅವರಿಗೆ ಸಚಿವ ಸ್ಥಾನ ಸಿಗುವಂತ ಅವಕಾಶಗಳು ಬಹಳ ಕಡಿಮೆ ಅಂತ ಹೇಳಲಾಗ್ತಾ ಇದೆ. ಉದಾಹರಣೆಗೆ ಜಮೀರ್ ಅಹಮದ್ ಖಾನ್ ಅವರು, ಸಿದ್ದರಾಮಯ್ಯನವರ ಮುನಿಸು ಏನಾದರೂ ಕಮ್ಮಿ ಆದ್ರೆ ಅವರಿಗೊಂದು ಅವಕಾಶ ಸಿಗಬಹುದು ಅನ್ನುವಂಥದ್ದು. ಈ ರೀತಿಯ ಉದಾಹರಣೆಗಳು ಕಾಂಗ್ರೆಸ್ ಪಕ್ಷದಲ್ಲಿ ಇದೀಗ ಸದ್ಯಕ್ಕೆ ಬಹಳ ಇದಾವೆ. ಜೊತೆಗೆ ಕೆಪಿಸಿ ಅಧ್ಯಕ್ಷ ಬಿ ಕೆ ಹರಿಪ್ರಸಾದ್ ಅವರು ಕೂಡ ತಮ್ಮ ಒಂದಷ್ಟು ಹೆಸರುಗಳನ್ನ ಇಟ್ಕೊಂಡಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಪಟ್ಟಿ ಬೇರೆ ಇದೆ. ಕಲ್ಯಾಣ ಕರ್ನಾಟಕ ಭಾಗದ ಲೆಕ್ಕಾಚಾರಗಳನ್ನ ಇಟ್ಕೊಂಡು ಅವರು ಕೂಡ ಒಂದಷ್ಟು ಹೆಸರುಗಳನ್ನ ಪ್ರಸ್ತಾಪವನ್ನ ಮಾಡ್ತಾ ಇದ್ದಾರೆ. ಇದೆಲ್ಲದರ ಬಗ್ಗೆ ಒಂದು ಸುದೀರ್ಘವಂತ ಚರ್ಚೆಯಾಗಿ ಸಂಜೆಯ ವೇಳೆಗೆ ಇದಕ್ಕೊಂದು ಸ್ಪಷ್ಟ ಸ್ವರೂಪ ಸಿಗುವಂತ ಸಾಧ್ಯತೆಗಳಿದಾವೆ. ರಂಗನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.